ಮುಡಾ ಕೇಸ್ನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ ಕೇಳಿಬರ್ತಾ ಇದೆ. ಮುಡಾ ಕೇಸ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟ ಪ್ರಕರಣ. ಇದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ, 500 ಕೋಟಿ ಕಿಕ್ ಬ್ಯಾಕ್ ಪಡೆದಂತ ಆರೋಪ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಕಿಕ್ ಬ್ಯಾಕ್ ಪಡೆದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಗಣಿಕುತ್ತಿಗೆ ಹೆಸರಲ್ಲಿ ಸಿಎಂಗೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತ ಆರೋಪ ಕೇಳಿಬಂದಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಹಾಕಿದ ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡರಿಂದ ಮನವಿ ಸಲ್ಲಿಕೆ ಆಗಿದೆ. ಮುಡಾ ಕೇಸ್ನ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ರು ಅಂತ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಹಾಕಿದ್ದಾರೆ. ಗಣಿ ಗುತ್ತಿಗೆಯ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಗಂಭೀರವಾದ ಆರೋಪ. ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೋರಿ ರಾಜ್ಯಪಾಲರಿಗೆ ಹಾಕಿರುವಂತ ಅರ್ಜಿ ಇದು. ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಮನವಿ ಮಾಡಿದ್ದಾರೆ. ಮುಡಾ ಕೇಸ್ನ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಮೇಲೆ ಮತ್ತೊಂದು ಆರೋಪ ಕೇಳಿಬರ್ತಾ ಇದೆ. ಈಗ ತಾನೇ ಮುಡಾ ಪ್ರಕರಣ ಲೋಕಾಯುಕ್ತ ನಡೆಸಿದಂತಹ ತನಿಖೆಯ ಉರುಳಿನಿಂದ ತಪ್ಪಿಸಿಕೊಂಡಿದ್ರು ಸಿದ್ದರಾಮಯ್ಯನವರು. ಆದ್ರೂ ಸಹ ಅದನ್ನು ಇಡಿ ಪ್ರಶ್ನೆ ಮಾಡಿತ್ತು. ಮುಡಾ ಪ್ರಕರಣವನ್ನ ದಾಖಲಿಸಿದ್ದಂತಹ ಸ್ನೇಹಮಯಿ ಕೃಷ್ಣ ಕೂಡ ಲೋಕಾಯುಕ್ತ ಕೊಟ್ಟಂತ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ರು. ಅದು ಒಂದು ಕಡೆ ಸಿಎಂಗೆ ತಲುಪಿಸಿ, ಆದ್ರೆ ಮತ್ತೊಂದು ಕಡೆ ಇನ್ನೊಂದು ಗಂಭೀರವಾದಂತ ಆರೋಪ ಸಿಎಂ ಮೇಲೆ ಕೇಳಿಬಂದಿದೆ. ಇದು ಕೂಡ ಮುಖ್ಯಮಂತ್ರಿಗಳ ತಲೆ ಮೇಲೆ ತೂಗುಗತ್ತಿ ಅಂತಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಆರೋಪ ಕೇಳಿಬರ್ತಾ ಇದೆ. ಗಣಿ ಗುತ್ತಿಗೆ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಗಣಿ ಗುತ್ತಿಗೆಗೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಗಣಿ ಗುತ್ತಿಗೆ ನವೀಕರಿಸೋದಕ್ಕೆ ಸಿಎಂ 500 ಕೋಟಿ ಪಡೆದಂತಹ ಆರೋಪ ಈಗ ಕೇಳಿಬರ್ತಾ ಇರೋದು. 2015ರಲ್ಲಿ 8 ಗಣಿ ಗುತ್ತಿಗೆ ನವೀಕರಣ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಗಣಿ ಹರಾಜು ಹಾಕೋ ಬದಲಿಗೆ ನವೀಕರಣ ಮಾಡಿದ್ರು. ಹರಾಜು ಹಾಕಿದ್ದಿದ್ರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯ ಬರ್ತಾ ಇದೆ. ನವೀಕರಣ ಮಾಡಿಕೊಟ್ಟಿದ್ದಾರೆ. ನವೀಕರಣ ಮಾಡಿಕೊಟ್ಟಿದ್ದಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ. ಸಿಎಂ ನಿರ್ಧಾರದಿಂದ ಸರ್ಕಾರಕ್ಕೆ 5,000 ಕೋಟಿ ನಷ್ಟ ಆಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆಗೆ ಅನುಮತಿ ಕೋರಿ ದೂರು ಕೊಟ್ಟಿದ್ದಾರೆ. ತನಿಖೆ ಬಾಕಿ ಇರೋ ಗಣಿ ಕಂಪನಿಗಳ ಲೈಸೆನ್ಸ್ ನವೀಕರಣದ ಆರೋಪ ಈಗ ಇರೋದು. ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದಂತಹ ಲೈಸೆನ್ಸ್ 2015ರಲ್ಲಿ ನವೀಕರಣ ಮಾಡ್ತಾರೆ. ಸಿಎಂ ವಿರುದ್ಧ ದೂರಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗವರ್ನರ್. ದೂರುದಾರ ರಾಮಮೂರ್ತಿ ಗೌಡ ಜೊತೆ ರಾಜ್ಯಪಾಲರು ಚರ್ಚಿಸಿದ್ದಾರೆ. ದೂರನ್ನ ಸ್ವೀಕರಿಸಿ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ ಗವರ್ನರ್. ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ನಡೆಸಿ ಆನಂತರ ರಾಜ್ಯಪಾಲರು ತೀರ್ಮಾನ ತಗೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.